ಹಾಯ್ ಎಲ್ರಿಗೂ, ಹೇಗಿದ್ದೀರಾ? ನಾನಿವತ್ತು ಲೆಮನ್ ಕೊರಿಯಂಡರ್ ಚಿಕನ್ ಮಾಡ್ತಾ ಇದ್ದೇನೆ. ಇದು ತುಂಬ ಟೇಸ್ಟಿಯಾಗಿ ಬರುತ್ತೆ ಚಿಕನ್. ಸ್ಟಾರ್ಟರ್ಸಿಗೆ ಹೇಳಿದಂಥ ರೆಸಿಪಿ ಇದು. ನೋಡಿ, ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಮತ್ತು ಇನ್ನೂ ಯಾರು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ನೋಡುವ ಯಾವ ರೀತಿ ಈ ಲೆಮನ್ ಕೊರಿಯಂಡರ್ ಚಿಕನ್ ಮಾಡೋದಂತ. ಇಲ್ಲಿ ನಾನು ತಗೊಂಡಿದ್ದೇನೆ ಹಾಫ್ ಚಿಕನ್. ನೋಡ್ಬೋದು, ಇದು 1 kg ಚಿಕನಲ್ಲಿ ಹಾಫ್ ಚಿಕನನ್ನು ತಗೊಂಡಿದ್ದೇನೆ, ಅಂದರೆ 500 ಗ್ರಾಮ್ ಇದೆ. ನೋಡಿ, ಇಡೀ ಚಿಕನ್ ಇದೆ, ಒಳ್ಳೆ ಕ್ಲೀನ್ ಮಾಡಿ ತಂದಿದ್ದೇನೆ. ಇದರಲ್ಲಿದ್ದ ನೀರನ್ನು ಸರಿಯಾಗಿ ತೆಗಿಬೇಕು. ನಾನು ವಿತ್ ಸ್ಕಿನ್ ಚಿಕನ್ ಅನ್ನು ತಗೊಂಡಿದ್ದೇನೆ, ವಿದೌಟ್ ಸ್ಕಿನ್ ಬೇಕಾದರೆ ತಗೊಳ್ಬೋದು, ಆದರೆ ವಿತ್ ಸ್ಕಿನ್ ತುಂಬ ಟೇಸ್ಟಿಯಾಗಿರುತ್ತೆ. ನೋಡಿ, ನಾನು ಈ ಚಿಕನಿಗೆ ಕಟ್ಸನ್ನು ಹಾಕ್ತಾ ಇದ್ದೇನೆ. ಈ ರೀತಿ ಬೋನ್ಸಿಗೆ, ಅಂದರೆ ಅದರ ಬೋನ್ಸ್ ಉಂಟಲ್ಲ, ಅದಕ್ಕೆ ಟಚ್ ಆಗುವ ತನಕ ಇದನ್ನು ಕಟ್ಸ್ ಹಾಕಬೇಕು. ಅಂದರೆ ಇದರ ಮಸಾಲೆ ಎಲ್ಲ ಸರಿಯಾಗಿ ಒಳಗಡೆ ಹೋಗಬೇಕು. ತುಂಬ ಟೇಸ್ಟಿ ಮತ್ತು ಜ್ಯೂಸಿಯಾಗಿ ಬರುತ್ತೆ ಈ ಚಿಕನ್. ನೀವು ಒಮ್ಮೆ ಟ್ರೈ ಮಾಡಿದರೆ ಈ ರೆಸಿಪಿ ಖಂಡಿತ ಇನ್ನೊಮ್ಮೆ ಮಾಡಿ ತಿಂತೀರಾ, ಅಷ್ಟು ಸೂಪರಾಗಿ ಬರುತ್ತೆ. ನೋಡಿ, ಎಲ್ಲ ಕಡೆ ಸರಿಯಾಗಿ ಕಟ್ಸ್ ಹಾಕಿ ಈಗ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾ ಇದ್ದೇನೆ. ಸಾಲ್ಟ್ ಹಾಕಬೇಕು. ಮತ್ತು ಇದಕ್ಕೆ ಮೇನ್ ಇಂಗ್ರೀಡಿಯೆಂಟ್ಸ್ ಏನಂದರೆ ಲೆಮನ್. ನೋಡಿ, 1 ಲಿಂಬೆ ಹಣ್ಣನ್ನು ತಗೊಂಡಿದ್ದೇನೆ. ಅದು ಸರಿಯಾಗಿ ಸ್ಕ್ವೀಸ್ ಮಾಡಿ ಅದರ ಜ್ಯೂಸನ್ನು ತೆಗಿತಾ ಇದ್ದೇನೆ. ಅಂದರೆ ಸರಿಯಾಗಿ ಹಿಂಡಬೇಕು, ಅದರ ಸರಿಯಾಗಿ ಜ್ಯೂಸ್ ಹೊರಗಡೆ ಬರಬೇಕು. ಮತ್ತು ಆ ಚಿಕನಿನ ಒಳಗಡೆ ಸರಿಯಾಗಿ ಅದು ತಾಗಬೇಕು ಲೆಮನ್ ಜ್ಯೂಸ್. ಅಂದರೆ ಇಷ್ಟು ದೊಡ್ಡ ಚಿಕನಿಗೆ ನಾನು 1 ತಗೊಂಡಿದ್ದೇನೆ. ಅಂದರೆ ಇಡೀ ಚಿಕನ್ ತಗೊಳ್ಳೋದಾದರೆ 2 ಲೆಮನ್ ಆದರೆ ಬೇಕು, 2-2.5. ಹಾಗೆ ಸರಿಯಾಗಿ ಹಾಕಿ ಸಾಲ್ಟ್ ಮತ್ತು ಈ ಲೆಮನನ್ನು ಹಾಕಿ ಒಂದು ಗಂಟೆ ಇದನ್ನು ಮ್ಯಾರಿನೇಟ್ ಮಾಡಿ ಇಡಬೇಕು. ಅದರ ಜ್ಯೂಸು ಅದರ ಒಳಗಡೆ ಸರಿಯಾಗಿ ಹೋಗಬೇಕು. ಅಂದರೆ ನೋಡಿ, ಸರಿಯಾಗಿ ನಾನು ಸಾಲ್ಟ್ ಮತ್ತು ಲೆಮನ್ ಹಾಕಿ ಮ್ಯಾರಿನೇಟ್ ಮಾಡಿ 1 hour ಇಡ್ತಾ ಇದ್ದೇನೆ ಇದನ್ನು. ಇಲ್ಲಿ ನಾನು ಮಸಾಲ ರೆಡಿ ಮಾಡ್ತಾ ಇದ್ದೇನೆ. ಮಸಾಲಕ್ಕೆ ತಗೊಂಡಿದ್ದೇನೆ ಸ್ಪಿನಚ್ ಲೀವ್ಸ್, ಅಂದರೆ ಪಾಲಕ್ ಪತ್ತ ಉಂಟಲ್ಲ, ಎಲೆ ಉಂಟಲ್ಲ, ಅದನ್ನು, ಮತ್ತು ಸ್ವಲ್ಪ ಕೊರಿಯಂಡರ್ ಲೀವ್ಸ್, ಕೊತ್ತಂಬರಿ ಸೊಪ್ಪು, ಮತ್ತು ಇದು ಕ್ಯಾಪ್ಸಿಕಮ್, ದೊಡ್ಡ ಮೆಣಸು, ಇಷ್ಟು ದೊಡ್ಡ ಗಾತ್ರದಷ್ಟು, ಮತ್ತು ಒಂದು 4-5 ಬೆಳ್ಳುಳ್ಳಿ, 4 ಹಸಿಮೆಣಸು. ಖಾರ ಜಾಸ್ತಿ ಬೇಕಾದರೆ 2 ಜಾಸ್ತಿ ಹಾಕ್ಬೋದು. ಮತ್ತು ನೋಡಿ, ಇಲ್ಲಿ ಸಣ್ಣ ತುಂಡು ಶುಂಠಿ, ಮತ್ತು 1 ಟೇಬಲ್ ಸ್ಪೂನ್ ಅಷ್ಟು ಕಾಳು ಮೆಣಸು, ಪೆಪ್ಪರ್ ಕಾರ್ನ್ಸ್, ಮತ್ತು ಒಂದು ಅರ್ಧ ಚಮಚ ಅರಸಿನ ಹುಡಿ. ಇಷ್ಟೆಲ್ಲವನ್ನು ಹಾಕಿ ಗ್ರೈಂಡ್ ಮಾಡಬೇಕು, ಅಂದರೆ ತಿನ್ನು ಪೇಸ್ಟ್ ಮಾಡಬೇಕು. ಈಗ ಇವೆಲ್ಲವನ್ನು ಮಿಕ್ಸಿ ಜಾರಿಗೆ ಹಾಕಿ ನಾನು ಗ್ರೈಂಡ್ ಮಾಡ್ತಾ ಇದ್ದೇನೆ. ಇದು ರುಬ್ಲಿಕ್ಕೆ ಸ್ವಲ್ಪ ಕಷ್ಟ. ನೋಡಿ, ನಾನು ಇಲ್ಲಿ ಕ್ಯಾಪ್ಸಿಕಮನ್ನು ಇಡೀ ಹಾಕಲಿಕ್ಕೆ ಆಗೋದಿಲ್ಲ, ಅದಕ್ಕೋಸ್ಕರ ಕಟ್ ಮಾಡ್ತಾ ಇದ್ದೇನೆ. ಅದಕ್ಕೋಸ್ಕರ 1 ಟೇಬಲ್ ಸ್ಪೂನ್ ಅಷ್ಟು ನೀರು ಹಾಕ್ಬೋದು. ಸಣ್ಣ ಚಮಚದಲ್ಲಿ ಸ್ವಲ್ಪ ಗ್ರೈಂಡ್ ಮಾಡಲಿಕ್ಕೆ ಎಷ್ಟು, ಅಂದರೆ ನಮಗೆ ಇಲ್ಲಿ ತಿಕ್ ಪೇಸ್ಟ್ ಬೇಕು, ಅದಕ್ಕೋಸ್ಕರ ಜಾಸ್ತಿ ನೀರು ಮಾಡೋದು ಬೇಡ. ನೋಡಿ, ಈ ರೀತಿ ಪೇಸ್ಟ್ ಮಾಡಿದ್ದೇನೆ, ನಾನು ಗ್ರೈಂಡ್ ಮಾಡಿದ್ದೇನೆ. ಆದಷ್ಟು ತಿಕ್ ಮಾಡಲಿಕ್ಕೆ ಟ್ರೈ ಮಾಡಿ. ನೋಡಿ, ಇದೆಲ್ಲವನ್ನು ಇದಕ್ಕೆ 1 hour ಮ್ಯಾರಿನೇಟ್ ಮಾಡಿ ಇಟ್ಟ ಚಿಕನಿಗೆ ಇದನ್ನು ಈಗ ಹಾಕಬೇಕು. ಈಗ ಇದಕ್ಕೆ ಹಾಕುವ ಗರಂ ಮಸಾಲ, 1 ಟೀ ಸ್ಪೂನ್ ಅಷ್ಟು ಗರಂ ಮಸಾಲ ಹಾಕಿದ್ದೇನೆ. ನೋಡಿ, ಮತ್ತು ಕಾರ್ನ್ಫ್ಲವರ್, ಇದು 1 ಟೇಬಲ್ ಸ್ಪೂನ್ ಅಷ್ಟು ಕಾರ್ನ್ಫ್ಲವರ್ ಇದೆ. ಇದು ಬೈಂಡಿಂಗಿಗೆ, ಅಂದರೆ ಕೋಟಿಂಗ್ ಸರಿಯಾಗಿ ಬರಲಿಕ್ಕೆ ಇದನ್ನು ಹಾಕೋದು. ಮತ್ತು ಇವೆಲ್ಲವನ್ನು ಹಾಕಿ ಸರಿಯಾಗಿ ಅದರ ಒಳಗಡೆ, ಅಂದರೆ ಕಟ್ಸ್ ಹಾಕಿದ್ದೇವಲ್ಲ, ಅದರ ಒಳಗಡೆ ಎಲ್ಲ ಹಾಕಿ ಸರಿಯಾಗಿ ಮ್ಯಾರಿನೇಟ್ ಮಾಡಿ ಇದನ್ನು ಇಡಬೇಕು. ಇದು ಒಂದು 2 hours ಫ್ರಿಜ್ಜಲ್ಲಿ ಇಟ್ಟರೆ ಒಳ್ಳೆಯದು. 2 hours ಫ್ರಿಜ್ಜಲ್ಲಿ ಇಟ್ಟರೆ ಅದರ ಮಸಾಲೆ ಎಲ್ಲ ಸರಿಯಾಗಿ ಒಳಗಡೆ ಸೇರಿಕೊಂಡು ತುಂಬ ಟೇಸ್ಟಿಯಾಗಿ ಬರುತ್ತೆ. ಅಂದರೆ ಒಳಗಡೆ ಕೂಡ ನಿಮಗೆ ಚಿಕನ್ ಚಪ್ಪೆ ಅಂತ ಅನಿಸೋದಿಲ್ಲ, ತುಂಬ ಟೇಸ್ಟಿ. ಅದರ ಒಳಗಡೆ ಕೂಡ ಚಿಕನ್ ಉಂಟಲ್ಲ, ಯಾಕೆಂದರೆ ಲೆಮನ್ ಮತ್ತು ಹಾಕಿ ಎಲ್ಲ 1 ಗಂಟೆ ಇಟ್ಟಿದ್ದೇವೆ, ಹಾಗೆ ಅದು ತುಂಬ ಟೇಸ್ಟಿಯಾಗಿ ಬರುತ್ತೆ ಚಿಕನ್. ಈಗ ನಾನು ಫ್ರೈ ಮಾಡಲಿಕ್ಕೆ ಏರ್ ಫ್ರೈಯರನ್ನು ಯೂಸ್ ಮಾಡ್ತಾ ಇದ್ದೇನೆ. ನೋಡಿ, ಅದರ ಬಾಸ್ಕೆಟ್ ಇದು.
ಈ ಬಾಸ್ಕೆಟಿಗೆ ನಾನು ಫಾಯಿಲನ್ನು ಹಾಕ್ತಾ ಇದ್ದೇನೆ. ನೋಡಿ, ಈ ರೀತಿ ಸ್ಕ್ವೇರ್ ಶೇಪಲ್ಲಿ ಫಾಯಿಲ್ ಕಟ್ ಮಾಡಿ ಅದರ ಒಳಗಡೆ ಸರಿಯಾಗಿ ಇಡಬೇಕು. ಯಾಕೆಂದರೆ ಚಿಕನ್ನಲ್ಲಿರುವ ಜ್ಯೂಸಿ ಉಂಟಲ್ಲ, ಜ್ಯೂಸ್ ಅದು ಹೊರಗಡೆ ಬರುವುದು ಬೇಡ. ಅಂದರೆ ಸೂಪೆಲ್ಲ ಇದ್ದದ್ದು ಅಲ್ಲಿ ಅದಕ್ಕೆ ಎಳ್ಕೊಳ್ಳಿ ಅಂತ ನಾನು ಈ ರೀತಿ ಫಾಯಿಲನ್ನು ಹಾಕ್ತಾ ಇದ್ದೇನೆ. ಇಲ್ಲದ್ರೆ ಬಾಸ್ಕೆಟ್ನ ನೆಟ್ಟಿಂದ ಅದು ಕೆಳಗಡೆ ಹೋಗುತ್ತೆ ಮಸಾಲೆ ಎಲ್ಲ. ಅದಕ್ಕೋಸ್ಕರ ಈ ರೀತಿ ನೋಡಿ. ಈಗ ಈ ಮ್ಯಾರಿನೇಟ್ ಮಾಡಿ ಇಟ್ಟ ಚಿಕನನ್ನು ಇದರ ಒಳಗಡೆ ಇಡಬೇಕು. ಫಾಯಿಲ್ ಪೇಪರನ್ನು ಸರಿಯಾಗಿ ಸೆಟ್ ಮಾಡ್ತಾ ಇದ್ದೇನೆ, ಯಾಕೆಂದರೆ ಸೈಡಲ್ಲೆಲ್ಲ ಹೊರಗಡೆ ಹೋಗೋದು ಬೇಡ ಅಂತ. ಹಾಗೆ ನೋಡಿ, ಈ ರೀತಿ ಸರಿಯಾಗಿ ಸೆಟ್ ಮಾಡಿ ಚಿಕನ್ ಇದರ ಒಳಗಡೆ ಇಡುವ. ನೋಡಿ, ಇಡೀ ಚಿಕನನ್ನು ಈ ರೀತಿ ನಾನು ಇಡ್ತಾ ಇದ್ದೇನೆ. ಮತ್ತು ಇದರಲ್ಲಿರುವ ಮಸಾಲವನ್ನು ಅದರ ಮೇಲ್ಗಡೆ ಸರಿಯಾಗಿ ಹಾಕಬೇಕು. ಯಾಕೆಂದರೆ ವೇಸ್ಟ್ ಮಾಡೋದು ಬೇಡ. ಈ ಮಸಾಲೆ ಎಲ್ಲ ಇದರ ಮೇಲೆ ಸರಿಯಾಗಿ ಎಲ್ಲವನ್ನು ಹಾಕಬೇಕು. ಆಗ ಸರಿಯಾಗಿ ಕೋಟಿಂಗ್ ಕೂಡ ಬರುತ್ತೆ ಮತ್ತು ಚಿಕನ್ ಕೂಡ ಒಳಗಿಂದ ಜ್ಯೂಸಿಯಾಗಿ ಟೇಸ್ಟಿಯಾಗಿರುತ್ತೆ. ಮತ್ತು ಈ ರೀತಿ ಚಿಕನ್ ಫ್ರೈ ಮಾಡಲಿಕ್ಕೆ ಏರ್ ಫ್ರೈಯರ್ ಬೆಸ್ಟ್ ಅಂತ ಹೇಳ್ಬೋದು. ಯಾಕೆಂದರೆ ತುಂಬ ಆಯಿಲ್ ಹಾಕಿ ಫ್ರೈ ಮಾಡೋದಕ್ಕಿಂತ ಇದರಲ್ಲಿ ನೋಡಿ ಸ್ವಲ್ಪನೂ ನಾನು ಎಣ್ಣೆ ಹಾಕಲಿಲ್ಲ. ಹಾಕದೆ ಹೆಲ್ತಿಗೆ ಕೂಡ ತುಂಬ ಒಳ್ಳೆಯದು. ಈ ರೀತಿ ಫ್ರೈ ಮಾಡಿ ಕೊಟ್ಟರೆ ಹೆಲ್ದಿಯಾಗಿ ಕೂಡ ಒಳ್ಳೆಯದಾಗಿರುತ್ತೆ. ಹಾಗೆ ನೋಡಿ, ಈ ರೀತಿ ಎಲ್ಲವನ್ನು ಹಾಕಿ ಇದಕ್ಕೆ ನಾನು ವೆಜ್ಜೀಸನ್ನು ಹಾಕ್ತಾ ಇದ್ದೇನೆ. ನಾನು ಇಲ್ಲಿ ಪೊಟೆಟೋವನ್ನು ತಗೊಂಡಿದ್ದೇನೆ. ನೋಡಿ, 2 ಆಲೂಗಡ್ಡೆಯನ್ನು ತಗೊಂಡಿದ್ದೇನೆ. ಈ ರೀತಿ ಸ್ಲೈಸ್ ಮಾಡಿದ್ದೇನೆ. ಅದನ್ನು ಕೂಡ ಸೈಡಲ್ಲಿ ಇಡ್ತಾ ಇದ್ದೇನೆ. ನಿಮಗೆ ಬೇಕಾದರೆ ಯಾವುದೇ ವೆಜ್ಜೀಸ್ ಕೂಡ ಇಡ್ಬೋದು, ಯಾವ ವೆಜಿಟೇಬಲ್ಸ್ ತರಕಾರಿಯನ್ನು ಕೂಡ ಇಡ್ಬೋದು. ಕ್ಯಾಪ್ಸಿಕಮ್, ಪೊಟೆಟೋ, ಮಶ್ರೂಮ್ಸ್ ಮತ್ತು ಬ್ರಾಕ್ಲಿ, ಆ ರೀತಿ ಯಾವ ವೆಜಿಟೇಬಲ್ಸ್, ಕ್ಯಾರೆಟ್, ಗೋಬಿ, ಆ ರೀತಿಯ ವೆಜಿಟೇಬಲ್ಸನ್ನು ಇಡ್ಬೋದು, ಮಶ್ರೂಮ್ ಎಲ್ಲ. ನನ್ನ ಹತ್ರ ನಾನು ಈಗ ಪೊಟೆಟೊ ಇಡ್ತಾ ಇದ್ದೇನೆ. ನೋಡಿ, ಯಾಕೆಂದರೆ ಅದರಲ್ಲಿರುವ ಚಿಕನಲ್ಲಿರುವ ಆಯಿಲ್ ಅದು ಇದಕ್ಕೆ ಸೇರಿಕೊಳ್ಳುತ್ತೆ. ಯಾವುದು ಪೊಟೆಟೊ ಎಲ್ಲ ತುಂಬ ಟೇಸ್ಟಿಯಾಗಿ ಬರುತ್ತೆ. ಪೊಟೆಟೊ ಅಂದರೆ ಆಲೂಗಡ್ಡೆ. ನೋಡಿ, ಎಲ್ಲವನ್ನು ಸೈಡಲ್ಲಿ ನಾನು ಸೆಟ್ ಮಾಡ್ತಾ ಇದ್ದೇನೆ. ಇಲ್ಲಿ ನಾನು ಚೆರಿ ಟೊಮೆಟೊಸನ್ನು ಇಡ್ತಾ ಇದ್ದೇನೆ. ನೋಡಿ, ಇಡೀ ಟೊಮೆಟೊವನ್ನು. ಈ ರೀತಿಯ ಟೊಮೆಟೊ ಇಲ್ಲದಿದ್ದರೆ ನಾರ್ಮಲ್ ಟೊಮೆಟೊ ಸ್ಲೈಸ್ ಮಾಡಿ ಕೂಡ ಇಡ್ಬೋದು. ನೋಡ್ಲಿಕ್ಕೆ ಕೂಡ ನೋಡಿ ಕಲರ್ಫುಲ್ಲಾಗಿ ಗ್ರೀನ್, ರೆಡ್ ಮತ್ತು ಚೆಂದಾಗಿ ಕಾಣ್ತದೆ ಬ್ರೌನ್ ಕಲರಲ್ಲಿ. ಹಾಗೆ ಮತ್ತು ಅದು ಬೇಕಾದಮೇಲೆ, ಫ್ರೈ ಆದಮೇಲೆ ತುಂಬ ಟೇಸ್ಟಿಯಾಗಿರುತ್ತೆ ಟೊಮೆಟೊ ಎಲ್ಲ. ಯಾಕೆಂದರೆ ಅದರಲ್ಲಿ ಚಿಕನ್ನಲ್ಲಿರುವ ಜ್ಯೂಸ್ ಎಲ್ಲ ಮಿಕ್ಸ್ ಆಗಿ. ನೋಡಿ, ಈಗ ನಾನು ಇದನ್ನು ಏರ್ ಫ್ರೈಯರಲ್ಲಿ ಇಡ್ತಾ ಇದ್ದೇನೆ. ಈ ರೀತಿಯಲ್ಲಿ ಈಸಿಯಾಗಿ, ಅಂದರೆ ಈ ರೀತಿ ಏರ್ ಫ್ರೈಯರಲ್ಲಿ ಇಟ್ಟು ನಿಮಗೆ ಬೇರೆ ಕೆಲಸ ಕೂಡ ಮಾಡ್ಬೋದು, ಈಸಿಯಲ್ಲಿ ಫ್ರೈ ಆಗುತ್ತೆ. ಇಲ್ಲಿ ನಾನು 190 ಟೆಂಪ್ರೇಚರಲ್ಲಿ 15 ಮಿನಿಟ್ಸಿಗೆ ಫ್ರೈ ಮಾಡ್ತಾ ಇದ್ದೇನೆ. ನೋಡಿ, ಈಗ ಫ್ರೈ ಆಗ್ತಾ ಉಂಟು. ಈ ಟೈಮಲ್ಲಿ ಬೇರೆ ಕೆಲಸ ಕೂಡ ಮುಗಿಸ್ಬೋದು. ಹಾಗೆ ಏರ್ ಫ್ರೈಯರ್ ಒಂದು ಅಂದರೆ ತುಂಬ ಒಳ್ಳೆಯದಂತ ಹೇಳ್ಬೋದು ಹೆಲ್ತಿಗೆ. ಇದರಲ್ಲಿ ಜಾಸ್ತಿ ಆಯಿಲೇನ ಯೂಸ್ ಆಗಲ್ಲ. ಮತ್ತು ಏನಾದರೂ ಫ್ರೈ ಮಾಡಲಿಕ್ಕೆ ಫಿಶ್, ಚಿಕನ್ ಎಲ್ಲ ತುಂಬ ಒಳ್ಳೆಯದಿದು ಏರ್ ಫ್ರೈಯರ್. ನೋಡ್ಬೋದು, ಈಗ ನೋಡಿ ಎಷ್ಟು ಒಳ್ಳೆಯ ಕೋಟಿಂಗ್ ಆಗಿದೆ. ಈಗ ಇದನ್ನು ಚೆಕ್ ಮಾಡಬೇಕು ಕುಕ್ ಆಗಿದೆ ಇಲ್ವಾ ಅಂತ. ಆಗದಿದ್ದರೆ ಪುನಃ ಒಂದು 10 ಮಿನಿಟ್ಸ್ ಅದನ್ನು ಪುನಃ ಫ್ರೈ ಮಾಡಬೇಕು. ಈಗ ನಾನು ಇಲ್ಲಿ ಚಿಕನ್ನ ಮೇಲೆ ಸ್ವಲ್ಪ ತುಪ್ಪದಿಂದ ಗ್ರೀಸ್ ಮಾಡ್ತಾ ಇದ್ದೇನೆ. ನೋಡಿ, ತುಪ್ಪದಿಂದ ಗ್ರೀಸ್ ಈ ರೀತಿ ಹಾಕ್ತಾ ಇದ್ದೇನೆ. ಬಟರ್ ಕೂಡ ಹಾಕ್ಬೋದು, ಯಾವುದು ಇಲ್ಲದಿದ್ದರೆ ನಾರ್ಮಲ್ ಆಯಿಲ್ ಕೂಡ ಯೂಸ್ ಮಾಡ್ಬೋದು. ಈ ರೀತಿ ನೋಡಿ, ಮೇಲ್ಗಡೆಯಿಂದ ಸ್ವಲ್ಪ ಗ್ರೀಸ್ ಮಾಡಿದರೆ ಸಾಕು. ತುಂಬ ಜ್ಯೂಸಿ ಮತ್ತು ಟೇಸ್ಟಿಯಾಗಿ ಬರುತ್ತೆ ಈ ಚಿಕನ್. ನೋಡಿ, ಸೈಡಿಂದ ನಾನು ಸ್ವಲ್ಪ ಸಾಲ್ಟನ್ನು ಸ್ಪ್ರಿಂಕಲ್ ಹಾಕ್ತಾ ಇದ್ದೇನೆ. ಯಾಕೆಂದರೆ ಪೊಟೆಟೋಕ್ಕೆ ಟೊಮೆಟೊ ಎಲ್ಲ ಸಾಲ್ಟ್ ಹಾಕಿರಲಿಲ್ಲ, ಅದಕ್ಕೋಸ್ಕರ ಸೈಡಿಂದ ಸ್ವಲ್ಪ ನೋಡಿ 1 ಚಿಟಿಕೆಯಷ್ಟು ಸ್ಪ್ರಿಂಕಲ್ ಮಾಡ್ತಾ ಇದ್ದೇನೆ. ಮತ್ತು ಸ್ವಲ್ಪ ಪೆಪ್ಪರ್ ಪೌಡರ್, ಅದೇ ರೀತಿ ಪೆಪ್ಪರ್ ಪೌಡರ್ ಕೂಡ ನೋಡಿ ಈ ರೀತಿ ಪೊಟೆಟೋಗೆ ಸ್ಪ್ರಿಂಕಲ್ ಮಾಡ್ತಾ ಇದ್ದೇನೆ. ಮತ್ತು ಇಲ್ಲಿ ಆರ್ಗ್ಯಾನೋ ನಿಮಗೆ ಆಪ್ಷನಲ್, ಇದು ಬೇಕಾದರೆ ಹಾಕ್ಬೋದು, ಇಲ್ಲದಿದ್ದರೆ ಪರವಾಗಿಲ್ಲ. ಅದೊಂದು ಒಳ್ಳೆಯ ಫ್ಲೇವರ್ ಕೊಡುತ್ತೆ ಅಂತ ನಾನು ಮೇಲ್ಗಡೆಯಿಂದ ಆರ್ಗ್ಯಾನೋವನ್ನು ಸ್ಪ್ರಿಂಕಲ್ ಮಾಡ್ತಾ ಇದ್ದೇನೆ. ತುಂಬ ಟೇಸ್ಟಿಯಾಗಿ ಬರುತ್ತೆ ಈ ಚಿಕನ್. ಒಮ್ಮೆ ಟ್ರೈ ಮಾಡಿ. ಮತ್ತು ಗೆಸ್ಟ್ ಎಲ್ಲ ಬರುವಾಗ ಬೇಗನೆ ಮಾಡಿಕೊಡ್ಬೋದು ಈ ರೀತಿಯ ಸ್ಟಾರ್ಟರ್ಸನ್ನು. ನೋಡಿ, ಇನ್ನೊಂದು ನಾನು 190 ಟೆಂಪ್ರೇಚರ್ಗೆ 15 ಮಿನಿಟ್ಸ್ ಇಡ್ತಾ ಇದ್ದೇನೆ. ಯಾಕೆಂದರೆ ಚಿಕನ್ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಒಳಗಡೆಯಿಂದ ಸರಿಯಾಗಿ ಕುಕ್ ಆಗಲಿಕ್ಕೆ. ಹಾಗೆ ಅದು ಚೆಕ್ ಮಾಡಿ 15 ಮಿನಿಟ್ಸ್ ಬೇಕಾದರೆ 5 ಮಿನಿಟ್ಸ್ ಮೋರ್ ಈ ರೀತಿ ಇಡ್ಬೋದು. ನೋಡಿ, ಒಳ್ಳೆಯ ಕುಕ್ಕಾಗಿ ಬಂದಿದೆ ಈ ಚಿಕನ್. ತುಂಬ ನೋಡಲಿಕ್ಕೆ ಕೂಡ ಹೇಗೆ ಕಾಣ್ತಾ ಇದೆ ಅಂದರೆ
ಕಲರ್ಫುಲ್ಲಾಗಿ ಟೇಸ್ಟಿಯಾಗಿ ನೋಡಿ ಈ ರೀತಿ ಬಂದಿದೆ. ನೀವು ಇಲ್ಲಿ ಈ ಹೋಟೆಲೆಲ್ಲ ತಿನ್ನೋದಕ್ಕಿಂತ ಮನೆಯಲ್ಲೇ ಈ ರೀತಿ ಮಾಡಿ ತಿಂದರೆ ಹೆಲ್ತಿಗೆ ಕೂಡ ಒಳ್ಳೆಯದು ಮತ್ತು ಈಸಿಯಾಗಿ ಮಾಡಿ ಕೊಡ್ಬೋದು ಮಕ್ಕಳಿಗೆ ದೊಡ್ಡವರಿಗೆ. ನೋಡಿ ಸೂಪರಾಗಿ ಬಂದಿದೆ. ಈಗ ನಾನು ಪ್ಲೇಟಿಂಗ್ ಮಾಡ್ತಾ ಇದ್ದೇನೆ. ನೋಡಿ ಟೊಮ್ಯಾಟೊ ಮತ್ತು ಆಲೂಗಡ್ಡೆ ಪೊಟ್ಯಾಟೊ ಎಲ್ಲ ಸೈಡಲ್ಲಿ ಇದ್ದು ತುಂಬ ಟೇಸ್ಟಿಯಾಗಿ ಜ್ಯೂಸಿಯಾಗಿ ಬಂದಿದೆ ಈ ಚಿಕನ್. ಹೊರಗಡೆಯಿಂದ ಯಾವ ರೀತಿ ಕಾಣ್ತದೋ ಅಷ್ಟೇ ಒಳಗಡೆ ಕೂಡ ಒಳ್ಳೆಯ ಮಸಾಲ ಮತ್ತು ಅದಕ್ಕೆ ಎಲ್ಲ ಸರಿಯಾಗಿ ಮಸಾಲ ಎಳೆದಿದೆ, ನೋಡ್ಬೋದು ನೀವು. ನಿಮಗೆ ನನ್ನ ಈ ರೆಸಿಪಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನೋಡಿ ಎಷ್ಟು ಯಮ್ಮಿಯಾಗಿ ಕಾಣ್ತಾ ಉಂಟು. ನೀವು ಕೂಡ ಮನೆಯಲ್ಲಿ ಈ ರೀತಿ ಟ್ರೈ ಮಾಡಿ, ಈಸಿ ಅನಿಸುತ್ತೆ ಅಷ್ಟೇನು. ಏರ್ ಫ್ರೈಯರ್ ಇಲ್ಲದಿದ್ದರೆ ಈ ರೀತಿ ಕೂಡ ಫಾಯಿಲ್ ಪೇಪರ್ ಹಾಕಿ ನೀವು ಸ್ಟೀಮರಲ್ಲಿ ಇಟ್ಟರೆ ಕೂಡ ಸ್ಟೀಮ್ ಥರ ಬಂದು ತುಂಬ ಟೇಸ್ಟಾಗಿ, ಈ ರೀತಿ ಡ್ರೈ ಬರಲ್ಲ ಸ್ಟೀಮರಲ್ಲಿ ಮಾಡಿದರೆ. ನೋಡಿ ಪೊಟ್ಯಾಟೊ ಎಷ್ಟು ಒಳ್ಳೆಯ ಬೇಕಾಗಿದೆ, ಚಿಕನ್ ಕೂಡ ಒಳಗಡೆಯಿಂದ ಜ್ಯೂಸಿಯಾಗಿ ಬಂದಿದೆ. ಮತ್ತು ಇದರ ಮಸಾಲ ಉಂಟಲ್ಲ ಹೊರಗಡೆ ತುಂಬ ಟೇಸ್ಟಿ, ಯಾಕೆಂದರೆ ಕ್ಯಾಪ್ಸಿಕಮ್ ಹಾಕಿದ್ದು ಮತ್ತು ಇದರಲ್ಲಿ ಪಾಲಕ್ಕಿದ್ದು ಲೀವ್ಸ್ ಕೂಡ ಇತ್ತು. ಆ ರೀತಿಯಾಗಿ ತುಂಬ ಟೇಸ್ಟಿ ಮಸಾಲ. ಮತ್ತು ನಿಮಗೆ ಸ್ವಲ್ಪ ಗ್ರೈಂಡ್ ಮಾಡುವಾಗ ಮಸಾಲಕ್ಕೆ ಮಿಂಟ್ ಕೂಡ ಹಾಕ್ಬೋದು. ಮಿಂಟ್ ಲೀವ್ಸ್ ಒಳ್ಳೆ ಫ್ಲೇವರ್ ಕೊಡುತ್ತೆ. ನನ್ನ ಹತ್ರ ಇರಲಿಲ್ಲ, ಅದಕ್ಕೋಸ್ಕರ ಹಾಕಲಿಲ್ಲ. ಇಷ್ಟ ಆದರೆ ಲೈಕ್ ಮಾಡಿ. ಬಾಯ್ ಬಾಯ್, ಟೇಕ್ ಕೇರ್.